ಈ ಪದ್ಯವನ್ನು ಬರೆದವರು ಯಾರು? ಚನ್ನವೀರ ಕಣವಿ ಅವರ ಈ ಪದ್ಯವನ್ನ ರಾಗವಾಗಿ ಹೇಳ್ತೀರಾ? ಹೇಳ್ಕೊಡ್ತೀನಿ, ಹೇಳು ನೋಡಿ. ಸುಮ್ಮನೆ ಇವು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ಇದು ಪದ್ಯ ಹಾಡ್ದಂಗಲ್ಲ, ಹೇಳ್ದಂಗೆ ಮಾತಾಡ್ದಂಗೆ ಆಗತ್ತೆ. ಹಾಡೋದು ಬೇರೆ, ಮಾತಾಡೋದು ಬೇರೆ, ಹಾಡೋದು ಬೇರೆ, ಗೊತ್ತಾಯ್ತಾ? ಹಾಡ್ಬೇಕು, ರಾಗ ಗೆಳೆತನದ ಸುವಿಶಾಲ ರಾಗ ಇರುತ್ತೆ ತಾನೆ, ಡಂಗ್ ಮಾಡಿ ಹೇಳ್ಬೇಕು. ಸೊಂಟ ಹಿಂಗ್ ಬಿಡಿಸಿದ್ರೆ ಡ್ಯಾನ್ಸ್ ಆಗುತ್ತಲ್ಲ ಅಲ್ವಾ? ಸೊಂಟ ಹಿಂಗ್ ಹಿಡ್ಕೊಂಡು ಹಿಂಗ್ ಅಂದ್ರೆ ಗೊಂಬೆ ಡ್ಯಾನ್ಸ್ ಆಗುತ್ತೆ ಅಲ್ವಾ? ಕಂಠನೂ ಕೂಡ ಬಳಸ್ಬೇಕು. ಕಂಠ ಬಳಸಿದ್ರೆ ಏನಾಗುತ್ತೆ? ಸಂಗೀತ ಆಗುತ್ತೆ, ಸಂಗೀತ ಆಗುತ್ತೆ, ಡ್ಯಾನ್ಸ್ ಆಗುತ್ತೆ. ಸೊಂಟ ಬಳಸಿದ್ರು ಅಲ್ವಾ? ಹೇಳ್ತೀರಾ ಸರಿಯಾಗಿ? ಶ್ರದ್ಧೆಯಿಂದ ಹೇಳು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ಸರಿಯಾಗಿ ಹೇಳ್ತಾ ಇಲ್ಲ, ರಾಗವಾಗಿ ಹೇಳ್ಬೇಕು. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ, ಸಿಟ್ ರೈಟ್. ಸರಿಯಾಗಿ ಉಸಿರು ನಾಭಿಯಿಂದ ಸೈಲೀಸಾಗಿ ಹೋಗ್ಬೇಕಿಲ್ಲ, ಅಲ್ಲ ನಾಭಿಯಿಂದ ಹೊರಗೆ ಬರೋದೇ ಇಲ್ಲ. ಆಮೇಲೆ ಎಳೀತೀರಿ, ಜೀವನ ಹಂಗೆ ಹೇಳ್ತೀರಿ, ಪ್ರಾರ್ಥನೆ ಮಾಡಕ್ಕಂತ ಹಂಗೆ ಮಾಡ್ತೀರಿ. ಈ ಎಲ್ಲ ರಿಸೀವಿಂಗ್ ಗಮ್ ಹೇಳ್ದಂಗೆ ಎಳಿಬಾರ್ದು, ಸರಳವಾಗಿ ಹೋಗ್ತಾ ಇದ್ದಾರೆ, ನೀರು ಅದಂಗೆ ಆಗಿದೆ, ಗೊತ್ತಾಯ್ತಾ? ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ಕಣ್ಣೆಳಲ ತಂಪಿನಲ್ಲಿ ತಂಗಿರುವೆನು, ಜೀವನದ ನಂತ ದುರ್ಬರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಹೇಳಿದರೆ ನೀವುದು ಜೀವನ್ಮೃತ. ಅನುಮಾನ ಅಂತ ಹೇಳ್ಬೇಡ್ರಿ, ಸರಿಯಾಗಿ ಹೇಳಿ. ಪುಸ್ತಕ ಸರಿಯಾಗಿ ಹಿಂಗೆ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಬೇಡಿ, ಸರಿಯಾಗಿ ಹಿಂಗೆ ಇಟ್ಕೊಳ್ರಿ. ಇನ್ನೊಂದ್ಸರಿ ಹೇಳ್ಕೊಡ್ತೀವಿ, ಸರಿಯಾಗಿ ಹೇಳ್ತೀರಾ? ಸ್ವಲ್ಪ ವೇಗ ಜಾಸ್ತಿ ಆಗುತ್ತೆ, ಸ್ಪೀಡ್. ಗೆಳೆತನದ ಸುವಿಶಾಲ ಅಂತ ಹೇಳ್ತಿಲ್ಲ, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ. ಖುಷಿ ಖುಷಿಯಾಗಿ ಹೇಳಂತ ಹಾಡಲ್ವಾ? ಅದು ಬೇಗ ಇರ್ಬೇಕು ಸ್ವಲ್ಪ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ಕಣ್ಣೆಳಲ ತಂಪಿನಲ್ಲಿ ತಂಗಿರುವೆನು, ಜೀವನದ ನಂತ ದುರ್ಬರ ಭವಣೆ ನೋವುಗಳ, ಜೀವನದ ನಂತ ದುರ್ಬರ ಭವಣೆ ನೋವುಗಳ, ಕಾವುಗಳ ಮೌನದಲ್ಲಿ ನುಂಗಿರುವೆನು, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನುಳಿದರೆ ನೀವುದು ಜೀವನ್ಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣ ಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾನಗಲ ಎದೆ ತಿಳಿಗೊಳದಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣ ಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾ
ಆನಗಲ ಎದೆ ತಿಳಿಗೊಳ್ಳದಲು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕನ್ನಡಲ ತಂಪಿನಲ್ಲಿ ತಂಗಿರುವೆನು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೆ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಣೆಳಲ ತಂಪಿನಲ್ಲಿ ತಂಗಿರುವೆನು ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಭಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿ ಹಾಗೆ ಜೀವನ ರಸದ ಪಾಕದಂತೆ ಸಮರಸ ಸರಸ ವಿರಸವನೆಲ್ಲ ಅಪ್ಪು ಕೈದು ಬಾಳುವರು ಗಂಧದರು ಜೀವತೆಯ್ದು ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಗೆ ಭಾಗುವಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿ ಹಾಗೆ ಜೀವನ ರಸದ ಪಾಕದಂತೆ ಸರಸ ವಿರಸವನೆಲ್ಲ ಅಪ್ಪು ಕೈದು ಬಾಳುವರು ಗಂಧದರು ಜೀವತೆಯ್ದು ಬಾಳುವರು ಗಂಧದರು ಜೀವತೆಯ್ದು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ಕಣ್ಣೆಳಲ ತಂಪಿನಲ್ಲಿ ತಂಗಿರುವೆನು ಜೀವನದ ನಂತ ದುರ್ಭರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಳತನವೇ ಇಹಲೋಕಕ್ಕಿರುವ ಅಮೃತ ಅದ ನುಡಿದರೇನಿಹುದು ಜೀವನ್ಮೃತ ಅದ ನಡೆದರೇನಿಹುದು ಜೀವನ್ಮೃತ
ಅದನಳಿದರೇನಿವುದು ಜೀವನ್ಮೃತ. ಪರಿಚಯ. ನನ್ನ ಹೆಸರು ಕಾಲೇಜ್. ನಾನು 8ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಪರ್ಣಮಟ್ಟಿ, ಗೋಪೇನಹಳ್ಳಿ. ನಾನು ಚೆನ್ನವೀರ ಕಣವಿ ಅವರ ಕವಿ ಪರಿಚಯವನ್ನು ಹೇಳುತ್ತಿದ್ದೇನೆ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚೆನ್ನವೀರ ಕಣವಿ 1928ರಲ್ಲಿ ಒಬ್ಬರು. ಗದಗ ಜಿಲ್ಲೆಯ ಹೊಂಬಳದವರು. ನವೋದಯ ಮತ್ತು ತಪ್ಪಿದೆ. ಈ ಚೆನ್ನವೀರ ಕಣವಿ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಅವರು ಜನನ 1928. ಜನನ ಎಷ್ಟನೇ ಇಸ್ವಿ ಜನನ ಆಯ್ತು? 1928. ಗದಗ ಜಿಲ್ಲೆಯ ಹೊಂಬಳದವರು. ಹೊಂಬಳ ಯಾವ ಊರಿನವರು? ಹೊಂಬಳ. ಊರ ಹೆಸರು ಹೊಂಬಳ, ಗದಗ ಜಿಲ್ಲೆ. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ಇವರು ಏನಂತ ಪ್ರಸಿದ್ಧಿಯಾಗಿದ್ದಾರೆ? ನವೋದಯ ಮತ್ತು ನವ್ಯ ಮಾರ್ಗ. ಬರ್ಕೋಬೇಕು. ನವೋದಯ ಮತ್ತು ನವ್ಯ ಮಾರ್ಗ ಅಂದ್ರೆ ಏನಪ್ಪಾ ಅಂದ್ರೆ, ನವ ಉದಯ ನವ್ಯ ಅನ್ನೋದು ಕಾವ್ಯದ ಪ್ರಕಾರಗಳು. ಹೊಸಗನ್ನಡ ಸಾಹಿತ್ಯ ಬಂದ ಮೇಲೆ ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ ಅಂತ ಕೇಳಿದಿರಲ್ಲ. ಅದ್ರಾಗೆ ಹೊಸಗನ್ನಡ ಅಂದ್ರೆ ನವ್ಯ, ನವೋದಯ, ನವ್ಯೋತ್ತರ, ಪ್ರಗತಿಶೀಲ, ಅನಂತರ ಬಂಡಾಯ, ಸೃಜನಶೀಲ ಸಾಹಿತ್ಯ, ಬಂಡಾಯ, ದಲಿತ ಕಾವ್ಯ ಮತ್ತೆ ಈ ಪ್ರಕಾರಗಳು ಮಾಡ್ತಾ ಬರ್ತಾರೆ. ಹೌದು. ಹಾಗೆ ಇಲ್ಲಿ ನವೋದಯ ಮತ್ತು ನವ್ಯ ಮಾರ್ಗಗಳ ಹೊಸದಾಗಿ ಹೊಸ ಸಾಹಿತ್ಯ, ಬೇರೆ ಇಂಗ್ಲಿಷ್ ಸಾಹಿತ್ಯದಿಂದ ಸ್ಫೂರ್ತಿಯನ್ನು ಪಡೆದು ಏನು ಕವಿಗಳು ರಚನೆ ಮಾಡಕ್ ಶುರು ಮಾಡಿದ್ರಲ್ಲ, ಅದೆಲ್ಲ ನವೋದಯ. ಸ್ವಾತಂತ್ರ್ಯದ ನಂತರ ಬಂದಂತಹ ಕಾಲ, ಅವಾಗ ಬರೆದಂತಹ ರಚನೆಗಳು ಸ್ವಾತಂತ್ರ್ಯವನ್ನ ಗಳಿಸ್ಲಿಕ್ಕೆ ಏನ್ ಪ್ರೇರಣೆ ನೀಡಬೇಕು ಜನಕ್ಕೆ, ಅವನ್ನ ಬರೆದ್ರು. ಹಾಗೆಯೇ ನವ್ಯ, ನವೋದಯ ಅಂತ. ಅದರಲ್ಲಿ ಪ್ರಮುಖರು ನಮ್ಮ ಚೆನ್ನವೀರ ಕಣವಿಯವರು. ಮುಂದೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ? ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ. ಧಾರವಾಡದಲ್ಲಿರೋದು ಕರ್ನಾಟಕ ವಿಶ್ವವಿದ್ಯಾಲಯ. ಹಂಪೆಯಲ್ಲಿರೋದು ಕನ್ನಡ ವಿಶ್ವವಿದ್ಯಾಲಯ. ಎರಡಕ್ಕೂ ವ್ಯತ್ಯಾಸ. ಅದು ಕನ್ನಡ ವಿಶ್ವವಿದ್ಯಾಲಯ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದೆ. ಅಲ್ಲಿ ಅವರು ಪ್ರಕಟಣೆ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸರಿ. ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಯು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ಅವರ ಕವನ ಸಂಕಲನಗಳು ಯಾವ್ಯಾವ ಹೇಳಿ? ಇವು ಅವರ ಕವನ ಸಂಕಲನ ಪುಸ್ತಕಗಳು. ಸರಿ. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನೋಡಿ, ಎರಡು ಪ್ರಮುಖ ಪ್ರಶಸ್ತಿ ಅವರಿಗೆ ಲಭಿಸಿದವೆ. ಅದು ಯಾವುದು ಅಂದ್ರೆ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ. ಕರ್ನಾಟಕ ಅಕಾಡೆಮಿ ಅಂತ ಇದೆ. ಆ ಕರ್ನಾಟಕ ಅಕಾಡೆಮಿಯಿಂದ ಅವರಿಗೆ ಪ್ರಶಸ್ತಿ ಬಂದಿದೆ. ಆ ನಂತರ 1981ರಲ್ಲಿ ಅವರ ಜೀವಧ್ವನಿ ಅನ್ನೋ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಎಲ್ಲಿದೆ ಅಕಾಡೆಮಿ? ರಾಜ್ಯ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನಲ್ಲಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿಯಲ್ಲಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ವಾ? ಆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಇದೆ. ಅಲ್ಲಿ ಇಡೀ ಭಾರತದ ಎಲ್ಲಾ ಭಾಷೆಯ ಪ್ರಮುಖ ಕವಿಗಳ ಕೃತಿಗಳಿಗೆ ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತಾರೆ. ಅಂತ ಪ್ರಶಸ್ತಿನೂ ಕೂಡ ಇವರಿಗೆ ಲಭಿಸಿದೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಾಳೆ ನಡೀತಾ ಇದೆಯಲ್ಲ, ಡಿಸೆಂಬರ್ನಲ್ಲಿ ನಡೆಯುತ್ತೆ ಆ ಸಮ್ಮೇಳನ. ಅದೇ ರೀತಿ ಇವರು 1996ರಲ್ಲಿ ಹಾಸನದಲ್ಲಿ ನಡೆದಂತ ಒಂದು 65ನೇ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಗೆಳೆತನ ಕವನವನ್ನು ಚೆನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನ ಪುಟ 35-36ರಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಚೆನ್ನವೀರ ಕಣವಿ ಅವರು ಬರೆದ ಗೆಳೆತನ ಅನ್ನೋ ಪಠ್ಯ ಪುಸ್ತಕ ಕಾವ್ಯ ಸಂಕಲನ, ಅದರಿಂದ
ಈ ಪದ್ಯವನ್ನು ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಗೆಳೆತನ ಪದ್ಯವನ್ನ ಯಾವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ? ಆಕಾಶ ಬುಟ್ಟಿ ಅನ್ನೋ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದು ಕೃತಿಕಾರರ ಪರಿಚಯ. ಇವೆಲ್ಲ ಬರ್ಕೋಬೇಕು. ನೀವು ಬರೀತಾ ಇದ್ದೀರಲ್ಲ ಎಲ್ಲರೂ? ಕನಿಷ್ಠ ಒಂದು ಪೀರಿಯಡ್ ನಲ್ಲಿ ಮಿನಿಮಮ್ ಕಡಿಮೆ ಅಂದ್ರೆ 50 ಪದಗಳನ್ನಾದ್ರೂ ಬರ್ಕೊಂಡಿರ್ಬೇಕು. ಸರಿ, ಈಗ ಇದ್ರ ಪದ್ಯದ ಪ್ರವೇಶವನ್ನ ಒಬ್ರು ಯಾರು ಮಾಡ್ತೀರಿ? ನಿಮ್ಮ ಹೆಸರು ಹೇಳ್ಬಿಟ್ಟು ಪ್ರವೇಶವನ್ನು ಓದ್ತೀನಿ. ನನ್ನ ಹೆಸರು ದ್ರಾಕ್ಷಾಯಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ರುದ್ರೇಶ ಪ್ರೌಢಶಾಲೆ ಪಾಂಡವಮಟ್ಟಿ ಗೋಪನಹಳ್ಳಿ. ನಾನು ಗೆಳೆತನ ಪದ್ಯದ ಪ್ರವೇಶವನ್ನು ಓದುತ್ತಿದ್ದೇನೆ. ಪ್ರವೇಶ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಕವಿ ಸಾಹಿತ್ಯದ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚೆನ್ನವೀರ ಕಣವಿಯವರು ಒಬ್ಬರು. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕೆರಳಿನಲ್ಲಿಗೆ ಸಿಲುಕಿ ನರಳುತ್ತಿದೆ. ವಿಶ್ವವನ್ನೆಲ್ಲ ಒಗ್ಗೂಡಿಸುವ ಇರುವ ಏಕಮಂತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಕೃಷ್ಣ, ಸುಧಾಮ, ಕರ್ಣ, ದುರ್ಯೋಧನ, ಚಂದನದಾಸ, ಅಮಾತ್ಯ ರಾಕ್ಷಸರವರ ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ, ಹೆಣ್ಣು ಗಂಡಮ ತಾರತಮ್ಯವಾಗಲಿ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟಲು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರವಾಗಿದೆ. ನೋಡಿ, ಇಲ್ಲಿ ಗೆಳೆತನ ಅಂದ್ರೆ ಏನು ಪ್ರವೇಶದಲ್ಲಿ ಹೇಳ್ತಾರೆ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಆಧುನಿಕ ಕಾವ್ಯದಲ್ಲಿ ಒಂದು ಕವಿ ಬರೆದಂತಹ ಒಂದು ಅವರ ದೃಷ್ಟಿಕೋನ. ಗೆಳೆತನ ಅಂದ್ರೆ ಏನು? ಗೆಳೆತನ ಅಂದ್ರೆ ನಾವು ಬರೀ ನಮ್ಮ ಶಾಲೆಯಾಗಿರೋ ಅಕ್ಕಪಕ್ಕದಾಗಿರೋರು ಫ್ರೆಂಡ್ಸ್ ಇರ್ತೀವಲ್ಲ, ಗೆಳೆಯರು ಗೆಳತಿಯರು ಅಂತೀವಿ. ಅದಷ್ಟೇ ಅಲ್ಲ, ಈಗಿನ ಆಧುನಿಕ ಕಾಲದಲ್ಲಿ ಅನ್ಯ ಭಾಷೆಯವರು, ಅನ್ಯ ಧರ್ಮದವರು, ಅನ್ಯ ಜಾತಿಯವರು, ಅನ್ಯ ದೇಶದವರು, ಈ ಒಂದು ವಿಸ್ತಾರವಾದ ಆಲೋಚನೆ ಮಾಡಿದಾಗ ಪ್ರಪಂಚದಲ್ಲಿರೋರೆಲ್ಲ ಗೆಳೆಯರು ಗೆಳತಿಯರು, ಎಲ್ಲರನ್ನೂ ಗೆಳೆತನದ ದೃಷ್ಟಿಕೋನದಲ್ಲಿ ನೋಡುವ ಒಂದು ದೃಷ್ಟಿಕೋನವನ್ನು ನಮ್ಮ ಕವಿ ಈ ಕಾವ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾವು ಯಾವಾಗೆಲ್ಲ ಇರಲಿಲ್ಲ, ಆ ವಿಶಾಲವಾದ ದೃಷ್ಟಿಕೋನ ಇರಲಿಲ್ಲ. ನಾವು ವಿಶಾಲವಾದ ದೃಷ್ಟಿಕೋನ ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಈ ಗೆಳೆತನ ಅನ್ನೋ ಪದ್ಯವನ್ನ ಕವಿ ಚೆನ್ನವೀರ ಕಣಿಯವರು ಬರೆದಿದ್ದಾರೆ. ಕವಿ ಸಾಹಿತ್ಯಿಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಮಾತಾ ಅಂತ ಇದೆ, ಅದನ್ನಾಗಿ ಹೊಸ ಹುಟ್ಟಿಗೆ ಕಾರಣ ಆಗಿದ್ದಾರೆ ಅಂತ ಹೇಳ್ತಾರೆ. ಏನಂದ್ರೆ ಸಾಹಿತ್ಯಿಕ ಕಟ್ಟುಪಾಡುಗಳಿದ್ರು ಅವಾಗೆಲ್ಲ ರನ್ನ, ಪನ್ನ, ಜನ್ನ, ಕುಮಾರವ್ಯಾಸರು ಇವರೆಲ್ಲ ಬರ್ದಾರಲ್ಲ, ಮಹಾಕವಿಗಳು ಏನ್ ಬರ್ದಾರಲ್ಲ, ಕಟ್ಟುಪಾಡುಗಳಿದ್ವು. ಆ ಪೌರಾಣಿಕ ಕೃತಿಗಳಾಗಿರ್ಬೋದು, ಅದನ್ನು ಕಂದ ಪದ್ಯದಲ್ಲಿ ಬರಿಬೇಕು, ತ್ರಿಪದಿಯಲ್ಲಿ ಬರಿಬೇಕು, ಷಟ್ಪದಿಯಲ್ಲಿ ಬರಿಬೇಕು, ವೃತ್ತಗಳಲ್ಲಿ ಬರಿಬೇಕು, ಇಂಥದೇ ವರ್ಣನೆ ಮಾಡಬೇಕು, 18 ವರ್ಣಗಳನ್ನ ಮಹಾಕಾವ್ಯದಲ್ಲಿ ಬರೆದಿರ್ಬೇಕು, ಇಂಥದ್ದೆಲ್ಲ ಇತ್ತು. ಅದನ್ನ ಒಂದು ಅಳಿಸಿ ಚಿಕ್ಕ ಚಿಕ್ಕ ಕವನಗಳನ್ನ, ಭಾವಗೀತೆಗಳನ್ನ ತಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ವಿಶಾಲ ದೃಷ್ಟಿಕೋನವನ್ನ ಕಾವ್ಯದಲ್ಲಿ ಬರೆಯೋದಕ್ಕೆ ತೊಡದ್ರು. ಆ ಹಳೆಯ ಹೊಸ ಸ್ವಚ್ಛಂದವಾಗಿ ಯಾವುದೇ ಕಟ್ಟುಪಾಡುಗಳಿಲ್ಲಂಗೆ ಬರೀಲಿಕ್ಕೆ ಪ್ರಯತ್ನ ಪಟ್ಟರು. ಅಂತ ಒಂದು ಅರಿವಿನ ಪ್ರವಾಹದಲ್ಲಿ ಏನೇನು ಜೀವನದಲ್ಲಿ ನೋಡಿ, ಜೀವನ ಅನ್ನೋದು ಒಂದು ಅರಿವು ದುಮ್ಮಿಕ್ಕೆ ಹರಿಯೋ ಪ್ರವಾಹ ಇದ್ದಂಗೆ ಜೀವನ ಅಲ್ವಾ. ಅದರಲ್ಲಿ ಏನೇನು ಕಂಡ್ರು ಅದಕ್ಕಂಡು ಹೋಗುವ ಕಷ್ಟ, ಸುಖ, ದುಃಖ, ನೋವು, ನಲಿವುಗಳು, ಏನೇನೋ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಕಾಣ್ತೀವಲ್ಲ, ಬೇರೆ ಬೇರೆ ಜನಾಂಗ, ಬೇರೆ ಸಂಸ್ಕೃತಿ, ಬೇರೆ ದೇಶ, ಪರಿಸರ, ಇವನ್ನೆಲ್ಲ ನೋಡ್ತಾ ಅದೇನೇನು ಕಂಡ್ರು ಅವನ್ನೆಲ್ಲವನ್ನು ಕಾವ್ಯದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದೇವೆ. ನವನವೋನ್ಮೇಷ ಶಾಲಿನಿ ಅಂದ್ರೆ ಹೊಸ ಹೊಸ ಉನ್ಮೇಷಣೆ ಮಾಡೋದು, ಹುಡುಕೋದು. ವಿಜ್ಞಾನಿಗಳು ಹೇಗೆ ಹುಡುಕ್ತಾರೋ ಹಾಗೆ ಕವಿಗಳು, ಲೇಖಕರು, ಕಾದಂಬರಿಕಾರರು ಹುಡುಕ್ತಾರೆ. ಏನಿದೆ ಜಗತ್ತಿನಲ್ಲಿ, ಯಾವ ತರ ಇದ್ದಾರೆ ಜನಗಳು ಅನ್ನೋದನ್ನು ಹುಡುಕಿ ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಬರೀತಾ ಹೋಗ್ತಾರೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚೆನ್ನವೀರ ಕಣಿವೆಯವರು ಕೂಡ ಒಬ್ಬರು. ಜನರ ಜೀವನವನ್ನ ಅರ್ಥ ಮಾಡಿಕೊಂಡು ಭಾವಗೀತಾತ್ಮಕವಾಗಿ ಬರೆಯುವಂಥದ್ದು. ಇಲ್ಲಿ
ಈ ಗೆಳೆತನದ ಬಗ್ಗೆ ನಮ್ಮ ಕವಿಗಳು ಬರೆದಿದ್ದಾರೆ. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ. ನೀವು ಟಿವಿ ನೋಡ್ತೀರಲ್ಲ, ಭಯೋತ್ಪಾದಕರು ಅಲ್ವಾ, ಬೇರೆ ಅನ್ಯ ಧರ್ಮಗಳನ್ನ, ಅನ್ಯ ದೇಶ ಭಾಷೆಯನ್ನ ವಿರೋಧ ಮಾಡೋದು, ಅವರನ್ನು ಕೊಂದಾಕೋದು, ಬಾಂಬ್ ಹಾಕೋದು ಅಲ್ವಾ, ನೋಡ್ತಿರಲ್ವಾ. ರಷ್ಯಾ ಯುದ್ಧ, ಉಕ್ರೇನ್ ಯುದ್ಧ, ಆ ಕಡೆ ಇರಾನ್ ಯುದ್ಧ, ಇಲ್ಲಿ ನಿತ್ಯ ನಮ್ಮ ಚೀನಾ ಪಾಕಿಸ್ತಾನದವರು ನಮ್ಮ ಮೇಲೆ ಆಕ್ರಮಣ ಮಾಡುವ ಯುದ್ಧಗಳು, ಇವೆಲ್ಲ ನಾವು ನೋಡಿದಾಗ ಒಂದು ಭಯದ ಛಾಯೆ. ಯಾವಾಗ ಬಾಂಬ್ ಹಾಕ್ತಾರೋ, ಯಾವಾಗ ಯಾರು ಅವನು ಬಾಂಬ್ ಹಾಕ್ತಾರೋ ಅನ್ನೋ ಒಂದು ಭಯ, ಆತಂಕದಲ್ಲಿ ಅಕ್ಕಪಕ್ಕದಾಗಿರೋರ ಮೇಲೆ ನಂಬಿಕೆ ಇಲ್ಲ. ಇವನು ಯಾವ ಜಾತಿನೋ, ಯಾವ ಧರ್ಮದವನು, ಇವನು ಭಯೋತ್ಪಾದಕನ, ಕಳ್ಳನ, ಸುಳ್ಳನ, ಹೀಗೆ ಭಯದ ಆತಂಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಭಯೋತ್ಪಾದನೆಯ ಕರಿನೆರಳು ಎಲ್ಲ ಕಡೆಗೂ ನಕ್ಸಲೈಟ್ಸ್ಗಳು ಬಂದು ಏನೋ ಸ್ವಾರ್ಥಕ್ಕೋಸ್ಕರ ನಾವು ಮಾಡೋದನ್ನ ನೋಡ್ತೀವಿ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಮಿಳಿತವಾಗಿರುತ್ತೆ. ಈಗ ನೋಡಿ, ನಮ್ಮ ದೇಶದ ಪ್ರಧಾನಿಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ನೋಡಿದ್ದೀರಾ? ಹೋಗ್ಬಿಟ್ಟು ಅಲ್ಲಿನ ಪ್ರಧಾನಿಗಳು, ಅಧ್ಯಕ್ಷರುಗಳನ್ನ ಭೇಟಿ ಮಾಡಿಬಿಟ್ಟು ಅವರ ಆತಿಥ್ಯವನ್ನು ಸ್ವೀಕರಿಸಿ ಗೌರವದಿಂದ ಅವ್ರನ್ನ ಆಹ್ವಾನಿಸ್ತಾರೆ. ಪರಸ್ಪರ ಸ್ನೇಹ ಪ್ರೀತಿಗಳನ್ನ ಬೆಸೆಯೋದು. ನಮ್ಮ ಪ್ರಧಾನಮಂತ್ರಿ ಯಾರು, ಮೋದಿ ಅವರು ಹೋಗ್ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಯುದ್ಧ ಏನು ರಷ್ಯಾ ನಡೀತಲ್ಲ, ರಷ್ಯಾ ಯುದ್ಧ ನಿಲ್ಲಿಸ್ರಿ, ಈ ಯುದ್ಧದ ಉತ್ಸಾಹ ಬೇಡ, ಗೆಳೆಯರಾಗಿ ಗೆಳತಿಯರಾಗಿ ಇರೋಣ, ಚೆನ್ನಾಗಿ ಬದುಕೋಣ, ಒಬ್ಬರು ಪ್ರತಿಯೊಂದು ದೇಶದವರು ಚೆನ್ನಾಗಿರ್ಬೇಕು, ಪ್ರಜೆಗಳನ್ನ ಹಾಳು ಮಾಡಬೇಡಿ ಅಂತೇಳಿ ಅಲ್ಲಿ ಆ ಒಂದು ಸ್ನೇಹ ಸಮ್ಮಿಲನದ ಮಾತುಗಳನ್ನ ಆಡಿ ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದಾರೆ ಮೋದಿಯವರು. ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಕಡೆಯವರು ಹಾಗೆ ಮಾಡ್ತಿರ್ತಾರೆ. ಹಾಗಾಗಿ ಪರಸ್ಪರ ದೇಶಗಳು ಒಂದು ಸ್ನೇಹಮಯವಾಗಿ ಬದುಕಲಿಕ್ಕೆ ಆಗುತ್ತೆ. ಹಾಗೆಯೇ ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕಪಕ್ಕದಾಗಿರೋ ನಾವು ನೀವು ಕೂಡ ಗೆಳೆತನ, ಪಕ್ಕದ ಮನೆಯವ್ರ ಜೊತೆಗೆ ಪ್ರೀತಿ, ಸ್ನೇಹ, ವಿಶ್ವಾಸದಿಂದ ಇರೋದನ್ನು ಕಲಿಬೇಕು ಅನ್ನೋದು ಕವಿಯ ಒಂದು ಒಳ ಆಸೆಯಾಗಿರುತ್ತೆ. ಹಾಗೆಯೇ ಪ್ರತಿಯೊಬ್ಬ ಮಾನವನ ಹೃದಯ ಮಿಡಿತ, ಎಲ್ಲರದು ಆಸೆ, ಎಲ್ಲರಿಗೂ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್. ನಿನ್ನ ಜೊತೆಗೆ ನೀನು ಹೆಂಗೆ ಇದೆಯಾ, ನೀನು ಒಳ್ಳೆಯವನೋ ಕೆಟ್ಟವನೋ ಅಂತಂದು ಗೊತ್ತಿಡಿಬೇಕು ಅಂದ್ರೆ, ನಿನ್ನ ಸ್ನೇಹಿತರು ಯಾರು ಇದ್ದಾರೆ ಪಕ್ಕದ ಕೇಳು ಅಂದ್ರೆ, ನನ್ನ ಫ್ರೆಂಡ್ಸ್ ಇಂಥವ್ರು ಇದ್ದಾರೆ ಅಂದ್ರೆ, ಓ ನೀನು ಒಳ್ಳೆಯವನೋ ಕೆಟ್ಟವನೋ ಹೇಳ್ಬೋದು. ನಿನ್ನ ಸುತ್ತ ಕೆಟ್ಟವ್ರು ಇದ್ದಾರೆ ಅಂದ್ರೆ ಇವನು, ಹಂಗಾದ್ರೆ ನೀನು ಒಬ್ಬ ಕೆಟ್ಟವ್ರಿಗೆ ಬಾಸ್ ಆಗಿರ್ತೀಯ, ವಿಲನ್. ಇಲ್ಲ ನೀನು ಒಳ್ಳೆಯವ್ರ ಸಂಗಡ ಇದೆಯಾ ಅಂದ್ರೆ, ಓ ನೀನೊಬ್ಬ ಹೀರೋ ಆಗಿದೆಯಾ, ಒಳ್ಳೆ ಗುಣ ಇರೋನು ಆಗಿರ್ತೀಯ ಅಂತ. ಹೀಗೆ ಗೆಳೆತನಕ್ಕೆ ತುಂಬಾ ಮಹತ್ವ ಇದೆ. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ತಂದೆ ತಾಯಿಗಳು ಜನ್ಮ ಕೊಟ್ಟಿರ್ತಾರೆ, ಆದ್ರೆ ಅವ್ರಿಗಿಂತ ಪ್ರೀತಿ ಗೆಳೆತನ ಅನ್ನೋದಿದೆಯಲ್ಲ, ಅದು ಒಂದು ಇವರಲ್ಲಿ ಮಿತ್ರರಲ್ಲಿ ಕಾಣ್ತೀವಿ. ಅದಕ್ಕಿಂತ ಮೀರಿದ್ದು ತಂದೆ ತಾಯಿಗಳು ನಮಗೆ ತೋರಿಸೋ ಪ್ರೀತಿಗಿಂತ ಹೊರಗಡೆಯವರು, ಅಕ್ಕಪಕ್ಕದ ಇರೋರು ನಮ್ಮನ್ನು ಪ್ರೀತಿಸ್ತಾರಲ್ಲ, ನಮ್ಮ ಫ್ರೆಂಡ್ಶಿಪ್ ಬಯಸ್ತಾರಲ್ಲ, ಸ್ನೇಹವನ್ನು ಬಯಸ್ತಾರಲ್ಲ, ಅದು ಬಹಳ ಮಿಗಿಲಾದದ್ದು. ತಂದೆ ತಾಯಿಗಳಿಗಿಂತ ಮಿಗಿಲಾದವರು ಸ್ನೇಹಿತರು ಅಂತೇಳಿ. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಹಿನ್ನೆಲೆ, ಉದಾಹರಣೆಗೆ ಮಹಾಭಾರತ ಕೇಳಿದಿರಲ್ಲ. ಮಹಾಭಾರತದಲ್ಲಿ ಯಾರ್ಯಾರಿಗೂ ಯುದ್ಧ ಆಯ್ತು? ಕೌರವರಿಗೂ ಪಾಂಡವರಿಗೂ ಯುದ್ಧ ಆಯ್ತು ಅಲ್ವಾ? ಅಲ್ಲಿ ಆ ಕರ್ಣ ಇದ್ದಾನ, ಅವನು ಪಾಂಡವರ ಕೌರವನ? ಪಾಂಡವರೇ, ಮೊದಲನೇ ಪಾಂಡವ ಅಲ್ವಾ? ಅವನು ಅಮ್ಮನ ಹೊಟ್ಟೆ ಒಳಗೆ ಮದುವೆ ಆಗೋದಕ್ಕಿಂತ ಮುಂಚೆ ಹುಟ್ಟಿದ ಅಂತ ಆ ಮಗುವನ್ನ ನದಿಯೇ ತೇಲ್ಬಿಟ್ಲು. ಮುಂದೆ ಹೋಗಿ ಮೀನುಗಾರ ಸಿಕ್ಕ, ಮೀನುಗಾರ ಸಾಕಿದ, ಅವನು ಮುಂದೆ ಸೂತ ಪುತ್ರ ಆಗಿ ಬೆಳೆದ. ಅವಾಗ ಈ ಕೌರವ ಪಾಂಡವರು ಅವನನ್ನ ಸೇರ್ತಾ ಇರಲಿಲ್ಲ. ಅವನಿಗೆ ಸಹಜವಾಗಿ ಕ್ಷಾತ್ರಿಯ ಗುಣ ಇತ್ತು. ನಾವು ಏನಾದ್ರು ಮಾಡಿಬಿಟ್ಟು ಬಿಲ್ವಿದ್ಯೆ ಕಲಿಬೇಕು ಅಂತಂದು ದ್ರೋಣಾಚಾರ್ಯ ಹತ್ರ ಹೋದ್ರೆ ಅವರು ಅವನಿಗೆ ಕಲಿಸೋದಕ್ಕೆ ಒಪ್ಪಲಿಲ್ಲ ಅಲ್ವಾ? ಹೇಳಿದಿರ್ತಾನೆ. ಅವಾಗ ದುರ್ಯೋಧನ, ಅವ ಚಿಕ್ಕವರಿದ್ದಾಗಲಿಂದಲೂ ಕೌರವರು ಪಾಂಡವರಿಗೆ ಜಗಳ, ಒಬ್ರಿಗೊಬ್ರಿಗೆ ಸ್ನೇಹ ಪ್ರೀತಿ ಇರ್ತಿದ್ದಿಲ್ಲ. ಅವಾಗ ಈ ಪಾಂಡವರೆಲ್ಲ ಜರುಗುತ್ತಾರೆ ಅವನಿಗೆ, ನೀನೊಬ್ಬ ಮೀನುಗಾರನ ಮಗ, ನೀನೇನ್ ಮಾಡ್ತೀಯ, ಯುದ್ಧ ಮಾಡ್ತೀಯ, ಹಾಗೆ ಕಲಿತೀಯ ಅಂತ. ಅವಾಗ ಈ ಯಾರು ದುರ್ಯೋಧನ ಅವನ ಫ್ರೆಂಡ್ಶಿಪ್ ಬೆಳೆಸಿ, ನನ್ನ ಶತ್ರುಗಳು ಇವರು ಅಂತ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಜಗಳ ಆಡ್ತಿರ್ತಾರೆ, ಊರಾಗ ನೋಡಿದಿರಲ್ಲ. ನಾವು ಬೇರೆಯವ್ರಿಗೆ ಬೇಕಾದ್ರೆ ಸಹಾಯ ಮಾಡ್ತಾರೆ, ತಮ್ಮ ಅಣ್ಣ ತಮ್ಮಳಿಗೆ ಸಹಾಯ ಮಾಡೋದಿಲ್ಲ. ಹಾಗೆ ಅವನೇನ್ ಮಾಡ್ತಾನೆ, ಆ ಕರ್ಣನನ್ನ ಜೊತೆ ಕರ್ಕೊಂಡ್ಬಿಟ್ಟು ಅವನಿಗೂ ಕೂಡ ಬಿಲ್ವಿದ್ಯೆ ಕಲಿಸ್ಲಿಕ್ಕೆ ತೊಡಗ್ತಾರೆ. ಮುಂದೆ ಏನಾಗುತ್ತೆ, ಕರ್ಣ ಏನ್ ಮಾಡ್ತಾನೆ, ಈ ಬಹಳ ಹತ್ತಿರ ಸ್ನೇಹಿತ ಆಗ್ತಾನೆ. ಬೆಳೀತಾ ಮುಂದೆ ಸ್ನೇಹಕ್ಕೋಸ್ಕರ ತುಂಬಾ ಬೆಲೆ ಕೊಟ್ಟು ಕರ್ಣನನ್ನ ಬಹಳ ಆತ್ಮೀಯ ಮಾಡಿಕೊಂಡು ಅವನು ದಂಡಾಧಿಪತಿ ಏನ್ ಮಾಡ್ತಾನೆ,
ಪಾಂಡವರಿಗೆ ಒಂದು ಬಿಡಿ ಒಂದು ನೆಲನೂ ಕೊಡೋದಿಲ್ಲ. ಹೀಗೆ ಮಾಡಿ ಕೊನೆಗೆ ಒಂದ್ಸರಿ ಪಗಡೆ ಆಡ್ತಾ ಇರ್ತಾರಂತೆ. ಅವ್ರ ಸ್ನೇಹ ಹೆಂಗಿತ್ತು ಅವ್ರ ನಡುವೆ ಅಂತ. ಈ ದುರ್ಯೋಧನ ಕರ್ಣ ಪಗಡೆ ಆಡ್ತಿರ್ತಾರೆ. ಬೆಟ್ ಕಟ್ ನಿಂತಿರಲ್ಲಪ್ಪ ನೀವು, ಏನೇನೋ ಕ್ರಿಕೆಟು ಅದೇ ಕಟ್ಟೋದು ಐತಲ್ಲ, ಇಲ್ಲೆಲ್ಲ ನೀವು ಒಳ್ಳೆಯವರಿದ್ದೀರಿ ಸರಿ. ಆ ತರ ಪಣ ಕಡೋದು ಅಂತ ನೋಡಪ್ಪ, ನೀನ್ ಸೋತ್ರೆ ನಿನ್ ಮೈ ಮ್ಯಾಗಿನ ಬಂಗಾರ ಕೊಡು, ನಾನ್ ಸೋತ್ರೆ ನನ್ನ ಮೈಗಿನ ಬಂಗಾರ ಕೊಡ್ತೀನಿ ಅಂತ ಪಣ ಇಟ್ಟು ಕೊನೆಗೆ ಅರ್ಧ ಏನೋ ಕೆಲಸ ಆಗ್ಬೇಕಾದ್ರೆ ಅರ್ಜೆಂಟು ಧೃತರಾಷ್ಟ್ರ ಯಾರಪ್ಪ ಕೌರವರಪ್ಪ ಅವ್ನು ಕರೀತಾರೆ ಅಂತ ಅವನು ಹೋಗ್ತಾನೆ. ಅವಾಗ ಅವನು ಹೆಂಡತಿ ಇರ್ತಾಳೆ, ದುರ್ಯೋಧನನ ಹೆಂಡತಿ ಭಾನುಮತಿ. ಅವ್ನು ಕರೆದು, ನೋಡಮ್ಮ ನೀನು ಆಡ್ತಾ ಇರೋ ಪಗಡೆ ಆಡ್ತಾ ಇರೋ ಅರ್ಧ ಆಗಿದೆ, ನೀನು ಆಡ್ತಾ ಇರೋ, ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ. ಅವ್ರು ಆಟ ಆಡ್ತಿರ್ತಾರೆ. ಅವಾಗ ಈ ನೋಡು ನಾವು ಪಣ ಕೊಟ್ಟಿದ್ದೀವಮ್ಮ, ಸ್ನೇಹಿತ ಕರ್ಣ ಆಡ್ತಿರ್ತಾರೆ. ನಾನು ಸೋದ್ರೆ ನನ್ನ ಮೈ ಮ್ಯಾಗ ಬಂಗಾರ ಕೊಡ್ಬೇಕು, ನೀನ್ ಸೋದ್ರೆ ನಿನ್ ಮೈ ಮ್ಯಾಗ ಬಂಗಾರ ಕೊಡ್ಬೇಕು, ಒಪ್ಪಿಗೆನಾ ಆಯ್ತು ಅಂತ ಅವಳು. ಸರಿ ಆಡ್ತಾ 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 ಆ ದುರ್ಯೋಧನನ ಹೆಂಡತಿ ಸೋತ್ಬಿಡ್ತಾರೆ. ಸರಿ ಕೊಡು ಮೈ ಮೇಲಿನ ಬಂಗಾರ ಅಂತಾನೆ. ಇಲ್ಲ ಅವ್ನು ಸುಮ್ಮನೆ ಇಲ್ಲ ಕೊಡಲ್ಲ, ನಾನು ಅವ್ನು ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ಕೊಳ್ಳೋ ಕೊಡಮ್ಮ ಅಂತಂದು ಮೈ ಮೇಲಿನ ಬಂಗಾರ ಹಿಡಿದು ಕೀಳಕ್ ಹೋಗ್ಬಿಡ್ತಾರೆ. ತಗೊಳಕ್ ಹೋಗ್ತಾನೆ ಕಿತ್ಬಿಡುತ್ತೆ ಮೈ ಮೇಲಿನ ಸರ ಎಲ್ಲ ಪೊಳ ಮುಟ್ಟು ಅವಳ ವಜ್ರ ಇರ್ತಾವೆ. ಮಹಾರಾಣಿ ಚೆಲ್ಲ ಚೆಲ್ಲೋಗ್ಬಿಡ್ತಾರೆ. ಇನ್ನೇನು ಎಳಿಬೇಕು ಅವಳ ಮೈ ಮೇಲೆ ಬಂಗಾರನ ಅವನು ಬಂದ್ಬಿಡ್ತಾರೆ. ನೋಡ್ಬಿಡ್ತಾನೆ, ಅದೇ ಅವನು ಬೇರೆಯವರಾಗಿದ್ರೆ ಏನೋ ಆಟ ಆಡು ಅಂದ್ರೆ ನನ್ನ ಹೆಂಡತಿ ಮೈ ಮೇಲೆ ಬಂಗಾರ ಕೀಳಕ್ ಹೋಗ್ತೀಯ ದುಷ್ಟ ಅಂದ್ಬಿಟ್ಟು ಅಲ್ಲೇ ಕೊಂದಾಕ್ಬಿಡೋರು ರಾಜ ಅಲ್ಲ. ಅವ್ರು ಏನಮ್ಮ ಮಾಡ್ತಾ ಇದೀಯಾ, ನೋಡೋ ಸೋತು ನೀನ್ ಹೆಂಡತಿ ಮೈ ಮೇಲೆ ಬಂಗಾರ ಕೊಡಮ್ಮ ಅಂದ್ರೆ ಕೊಡಲ್ಲ ಅಂದು ಅದು ತಗೊಳಕ್ ಹೋಗ್ಬಿಟ್ಟೆ, ಅದು ಹಿಂದಕ್ಕೆ ಹೊಸರಿನೆಲ್ಲ ಕಿತ್ಕೊಂಡು ಹೋಗ್ಬಿಡು, ಸಾರಿ ಕ್ಷಮಿಸ್ಬಿಡು ಅಂತ ಕೇಳ್ದ. ಇಂಥ ತಪ್ಪು ಮಾಡಿದೆ ಹೆಂಡತಿಗೆ ಬೈತಾನೆ. ನನ್ನ ಗೆಳೆಯ ಪಾಪ ಇಷ್ಟೊಂದು ಬೆಲೆ ಕೊಟ್ಟು ಬಿದ್ದಿರೋ ಮುತ್ತು ರತ್ನೆಲ್ಲ ಆಯ್ದು ಸುಂದರ ಕರ್ಣ ಅಂತ ಕೊಡ್ತಾನ. ಗೊತ್ತಾಯ್ತಾ? ಅಂದ್ರೆ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತದ ಅವನು ಅಂತ ಹೇಳಿ. ಹಾಗೆ ಕರ್ಣನ ಆದ್ರೂ ದುಷ್ಟ ಅವನು, ಏನ್ ಮಾಡೋದು, ದುಷ್ಟ ಕರ್ಣನ್ ಒಳ್ಳೆಯವನು ಕರ್ಣ ಪಾಪ. ಆದ್ರೆ ದುರ್ಯೋಧನ ದುಷ್ಟನ ಜೊತೆ ಸೇರ್ಕೊಂಡು ಅವನು ಕೂಡ ಪಾಪ ಜೀವನವನ್ನ ಒಂದು ರೀತಿ ಬಹಳ ಕೆಳಮಟ್ಟದಲ್ಲಿ ಕೊನೆಗೆ ಸತ್ತೋಗ್ಬಿಡ್ತಾರೆ. ಯಾರ ಜೊತೆ ಸೇರ್ತೀವಿ ಅನ್ನೋದ್ರ ಹಿನ್ನೆಲೆಯಲ್ಲಿ ಬದುಕಾಗಿ ಒಟ್ಟು ಒಳ್ಳೆಯ ಗೆಳೆತನ ಒಳ್ಳೆಯದನ್ನ ನನಗೆ ಮಾಡುತ್ತೆ ಅನ್ನೋದು ಒಂದು. ಸ್ನೇಹಕ್ಕೆ ಎಲ್ಲರೂ ಕೂಡ ಬೆಲೆಯನ್ನು ಕೊಡ್ತಾರೆ ಅನ್ನೋದು ಮಾತು ಸರಿ. ಆಮೇಲೆ ಜೊತೆ ಮನುಷ್ಯನಷ್ಟೇ ಅಲ್ಲ, ಬೆಕ್ಕು ನಾಯಿಗಳು ಫ್ರೆಂಡ್ಶಿಪ್ ಮಾಡ್ತಾವಲ್ಲ, ಅವರು ಒಂದೇ ತಾಯಿ ಮೊದಲೇ ಹಾಲು ಕುಡಿತಿರ್ತಾರೆ, ಭಾಳ ಫ್ರೆಂಡ್ಲಿ ಆಗಿರ್ತಾರೆ. ಈ ಟಿವಿ ನೋಡ್ರಿ, ಅವ್ರು ಕೆಲವರು ಯೂಟ್ಯೂಬ್ ಒಳಗಿರ್ತಾವೆ, ಕ್ರೂರ ಮೃಗಗಳು ಸಣ್ಣ ಸಣ್ಣ ಜಿಂಕಿ ಮರಿಗಳನ್ನ ಮಲೆ ಕೊಟ್ಟು ಸಾಕ್ತಿರ್ತಾವೆ. ಅವ್ನು ತಿನ್ನೋದೇ ಇಲ್ಲ, ಏನೋ ಬಂದ್ಬಿಟ್ರೆ ಇವನು ಏನು ಕಾಪಾಡ್ತಾವೆ ಸಣ್ಣ ಸಣ್ಣ ಮರಿಗಳು, ಹುಲಿಗಳು ಸಿಂಹಗಳು, ಬಹಳ ಅಪರೂಪದ ದೃಶ್ಯಗಳು. ಹೀಗೆ ಇಲ್ಲಿ ಕೃಷ್ಣ ಇವ್ರ ಉದಾಹರಣೆಯನ್ನ ಹೇಳ್ತಾರೆ. ಅದೇ ರೀತಿ ಕೃಷ್ಣ ಸುಧಾಮನ ಕರ್ಣ ದುರ್ಯೋಧನ ಕತೆ ಕೇಳಿದ್ರಿ. ಆಮೇಲೆ ಕೃಷ್ಣ ಸುಧಾಮನ ಕತೆ ಕೇಳಿದಿರಲ್ಲ. ಕೃಷ್ಣ ಇವನು ಬಹಳ ಬಡವ, ಸಣ್ಣವನಿದ್ದಾಗಿಂದ ಬಡವ ಇರ್ತಾನೆ ಸುಧಾಮ. ಅವನು ಬಹಳ ಫ್ರೆಂಡ್. ಅವನ ಮುಂದೆ ರಾಜ ಆದಾಗ ಅವನನ್ನ ಮನೆಗೆ ಕರೆಸಿ ಅವ್ನು ಇದು ಮಾಡಿ ಸತ್ಕಾರ ಮಾಡ್ತಾನೆ. ಸುಧಾಮನ ಕರೆಸಿ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡೋ ಹೋಗು ಅಂತ ಕೇಳ್ತಾನೆ. ಹೋಗಿ ನಿಮ್ಮ ಮನೆಗೆಲ್ಲ ಇರುತ್ತೆ ಅಂತ ಹೇಳ್ತಾನೆ. ಮನೆಗೆ ಹೋಗ್ಬಿಡ್ತಾನೆ. ಮನೆ ತುಂಬಾ ಏನೇನು ಬೇಕೋ ಎಲ್ಲ ಇರ್ತವೆ ಅನ್ನೋದು ಇತಿಹಾಸ ಪುರಾಣದಲ್ಲಿ ಕತೆ. ಹಾಗೇನೆ ಅವನು ಬಡವನಾಗಿದ್ರು ಕೂಡ ಅವನು ಶ್ರೀಮಂತ ರಾಜನಾಗಿದ್ದಾಗಲೂ ಕೂಡ ಸುಧಾಮನನ್ನ ಪ್ರೀತಿಸ್ತಿದ್ದಾನೆ. ಅವನನ್ನು ಮೆಚ್ಚಿ ಆ ಸಲಿಗೆಯಿಂದ ಅವನ ಜೊತೆಗೆ. ಹಾಗೇನೆ ಇನ್ನೊಬ್ಬ ಯಾರು, ಚಂದನದಾಸ ಅಮಾತ್ಯ ರಾಕ್ಷಸ ಅಂತ ಅದೊಂದು ಕತೆ ಬರ್ತದೆ. ಚಂದನದಾಸ ಅಮಾತ್ಯ ರಾಕ್ಷಸ ಅಂತ ಅದು ಒಂದು ದೊಡ್ಡ ಕತೆ ಇದೆ. ಹಿಂಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇದಾವೆ. ಇವುಗಳ ನಿದರ್ಶನಗಳು ಹೀಗೆ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ವೈಯಕ್ತಿಕ ಬದುಕಿನ ನಮಗೂ ಫ್ರೆಂಡ್ಸ್ ಇದಾರಲ್ವಾ, ನಿಮ್ಗೆ ಜೀವ ಕೂಡ ಸ್ನೇಹಿತರು ಇದ್ದಾರೆ, ಜೀವತೆಗೆಯ ಸ್ನೇಹಿತರು ಇದ್ದಾರೆ ಅಲ್ವಾ. ಆದ್ರೂ ಎಚ್ಚರಿಕೆ ಇರ್ಬೇಕು. ನಾವು ಎಂತ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಜೀವನ ಸರಳವಾಗಿ ಸುಲಲಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗೆಳೆತನಕ್ಕೆ ಮೇಲು ಕೀಳುಗಳಾಗ್ಲಿ ಹೆಣ್ಣು ಗಂಡೆಂಬ ತಾರತಮ್ಯವಾಗ್ಲಿ ಇಲ್ಲ, ಭೇದ ಇಲ್ಲ. ಇವರು ಶ್ರೀಮಂತರು ಬಡವರು ಅನ್ನೋದು, ಹೆಣ್ಣು ಗಂಡು ಅನ್ನೋದಾಗ್ಲಿ ಯಾವುದೇ ಭೇದ ಭಾವ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರವಾಗಿವೆ. ಈ ಸ್ನೇಹ ಅನ್ನೋದಿಲ್ಲ, ಈ ಬಾಂಧವ್ಯಗಳು ಅದಾವಲ್ಲ, ಇವು ವೈಯಕ್ತಿಕ ನೆಲೆಗಟ್ಟು. ವೈಯಕ್ತಿಕ ನೆಲೆಗಟ್ಟು ಅಂದ್ರೆ ಇವಳು ಬಹಳ ಜನ
ಬೇರೆ ಬೇರೆ ಜಾತಿ ಜಾತಿ ಭೇದ ಮಾಡೋಣ, ಈ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಆ ದೇಶದನು ಈ ಭಾಷೆನೋ ಆ ಊರಿನೋ ಈ ಯಾವುದೇ ಭೇದ ಭಾವ ಇಲ್ಲದಂಗೆ ಈ ಸ್ನೇಹ ಬಾಂಧವ್ಯಗಳು ಬೆಸೀತವೆ. ಇದು ಬಹಳ ಶ್ರೇಷ್ಠವಾದಂಥದ್ದು ಗೆಳೆತನ ಅಂತ. ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರ. ಈಗ ಎಲ್ಲ ಕಡೆಗೆ ಯುದ್ಧಗಳು ನಡೀತವೆ ಪ್ರಪಂಚದಾದ್ಯಂತ ಅಲ್ವಾ. ಅವುಗಳನ್ನ ಒಗ್ಗೂಡಿಸಕ್ಕೆ ಏನ್ ಮಾಡ್ಬೇಕು? ಕೈ ಕುಲುಕೋದು. ಫ್ರೆಂಡ್ಸ್ ಆಗೋಣ, ನಾವು ಸ್ನೇಹಿತರಾಗೋಣ. ಸ್ನೇಹಿತರಾಗಿದ್ರೆ ನಾವು ಯುದ್ಧ ಮಾಡಿ ಒಂದು ರೀತಿಯಲ್ಲಿ ಹಾಳು ಮಾಡ್ಕೊಳ್ತೀವಿ, ಹಣ ಹಾಳಾಗುತ್ತೆ, ನಮ್ಮ ದೇಶದ ಬೊಕ್ಕಸ ಹಾಳಾಗುತ್ತೆ. ನೀವು ನಮ್ಮ ಮೇಲೆ ಹಾಕ್ತೀರಿ, ನಾವು ನಿಮ್ಮ ಮೇಲೆ ಹಾಕ್ತೀವಿ, ಸರ್ವನಾಶ ಆಗ್ತಾ ಹೋಗ್ತದೆ ಅಲ್ವಾ. ಎಲ್ಲ ಗಾಳಿ, ನೀರು, ಮನೆ, ಬೆಂಕಿ, ಜನಗಳೆಲ್ಲ ಹಾಳಾಗೋಗ್ತದೆ. ಹಾಗಾಗಿ ಯುದ್ಧ ಮಾಡೋಣ ಬೇಡ, ಶತ್ರುತ್ವ ಅನ್ನೋದು ಬೇಡ, ಮಿತ್ರರಾಗಿ ಬಾಳೋಣ ಅಂತೇಳಿ ಈಗ ವಿಶ್ವವನ್ನೇ ಒಗ್ಗೂಡಿಸೋದು. ವಿಶ್ವವನ್ನು ಗ್ಲೋಬಲೈಸೇಷನ್ ಅಂತ ಹೇಳ್ತಾರೆ. ವಿಶ್ವವೇ ಒಂದು ಭೂಗೋಳ ಆಗಿದೆ, ಭೂಮಿ ಎಲ್ಲರದು ಇರೋ ಎಲ್ಲ ದೇಶದವರು ಅಣ್ಣ ತಮ್ಮಳ ತರ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಲ್ಲ. ಆದ್ರೆ ನಾವು ಮೊದಲು ಗುಂಡುಗಳು ಅಣು ಶಸ್ತ್ರ ಹಿಡ್ಕೊಂಡು ಯುದ್ಧ ಮಾಡ್ತೀವಿ, ಅವನು ಹಾಕೋದು ಅವನು, ಇವನು ಹಾಕೋದು ಸರ್ವನಾಶ ಆಗುತ್ತೆ ಅಲ್ವಾ. ಬೇಕಿಲ್ಲ, ಒಬ್ರಿಗೊಬ್ರು ಸ್ನೇಹದಿಂದ ಪ್ರೀತಿಯಿಂದ ಇರೋಣ ಅಂತೇಳಿ ಇಲ್ಲಿ ಚನ್ನವೀರ ಕಣಿವೆಯವರು ಒಬ್ಬ ವೈಯಕ್ತಿಕ ವ್ಯಕ್ತಿಯಿಂದ ಹಿಡಿದು ಇಡೀ ವಿಶ್ವದ ಎಲ್ಲಾ ದೇಶದ ಜನಗಳಿಗೂ ಕೂಡ ಸಂಬಂಧಪಟ್ಟಂತಹ ಮಾನವೀಯ ಗುಣಲಕ್ಷಣ ಯಾರಲ್ಲಿರುವ ಅವರೆಲ್ಲರೂ ಪ್ರೀತಿಸುವಂಥದ್ದು ಯಾವುದು? ಫ್ರೆಂಡ್ಶಿಪ್, ಗೆಳೆತನ ಅಲ್ವಾ. ಎಷ್ಟು ಜನ ಗೆಳೆಯರಿದ್ದಾರೆ ಅನ್ನೋದ್ರ ಮೇಲೆ ನೀನು ಎಷ್ಟು ಮಟ್ಟಿಗೆ ಒಳ್ಳೆಯವನಿದೆಯಾ ಅನ್ನೋದಾಗುತ್ತೆ. ಅದಕ್ಕೆ ನೀವು ಹೆಚ್ಚು ಜನಗಳನ್ನ ಗೆಳೆತನವನ್ನ ಮಾಡಬೇಕು, ಅದನ್ನ ಉಳಿಸ್ಕೋಬೇಕು. ಗೆಳೆತನ ಮಾಡೋದು ಮುಖ್ಯ ಅಲ್ಲ, ಬೆಳಿಗ್ಗೆ ಗೆಳೆತನ ಮಾಡಿ ಸಂಜೆ ಬಿಟ್ಟಾಕಿ ಜಗಳ ಆಡೋದಲ್ಲ. ಅದರಿಂದ ಸುಖ ಆಗಲಿ ದುಃಖ ಆಗಲಿ ಅವರಿಗೆ ಕಷ್ಟ ಬಂದಾಗ ನಾವು ಆಗೋದು, ನಮ್ಮ ಕಷ್ಟಕ್ಕೆ ಅವರು ಆಗುವಂಥದ್ದು, ಇದು ಗೆಳೆತನದ ಒಂದು ವಿಶೇಷ ಗುಣ. ಇಷ್ಟು ಹೇಳಿ ಮುಂದಿನ ಭಾಗಕ್ಕೆ ಹೋಗೋಣ.